ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕ್ಯಾಪ್ಸಿಕಮ್ಮ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವು ಬೇರೆ ಟೈಪ್ ಅದಾವು. ಒಂದು ಮೀಡಿಯಮ್ ಸೈಜ್ ಅತ್ತಲ್ಲ, ಅದು ದೊಡ್ಡ ಸೈಜು ಅಲ್ಲ, ಸಣ್ಣ ಸೈಜು ಅಲ್ಲ, ಮೀಡಿಯಮ್ ಸೈಜ್ ಇರುವಂಥ ಒಂದು ಕ್ಯಾಪ್ಸಿಕಮನ್ನು ನಾ ಈಗ ಮಾಡಿ ತೋರ್ಸಾಕ್ತೀನಿ. ಈ ಸಣ್ಣದಾಗಿರೋದ್ರಿಂದ ತುಂಬಾಕದು ಭಾಳ ಬೆಸ್ಟ್ ಆಗುತ್ತೆ ರೀ. ಇದು ಚಂದ ಬರ್ತಾವತ್ತೆ ಇದು. ಇದಕ್ಕೆ ಗ್ರೇವಿ ಮಾಡಿಕೊಂಡು ನಾ ಇದನ್ನೆಲ್ಲ ರೆಸ್ಟೋರೆಂಟ್ ಸ್ಟೈಲ್ನಾಗ ಪಲ್ಯ ಮಾಡಿಟ್ಟಿದ್ನ. ಅದಕ್ಕೆ ನಾ ಹೆಂಗೆ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಈಗ ಕ್ಯಾಪ್ಸಿಕಮ್ಮ ಇದು ಹೆಲ್ತಿಗೆ ಭಾಳ ಚಲೋ. ಇದ್ರೊಳಗೆ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಭಾಳ ಬೆಸ್ಟ್ ಇದು. ಕ್ಯಾಪ್ಸಿಕಮ್ಮ ಮಧುಮೇಹದವ್ರಿಗೆ. ಈಗ ಇದಕ್ಕೆ ಹಾಕಕ್ಕೆ ನಾನು ಶೇಂಗಾ, ಕೊಬ್ಬರಿ, ಎಳ್ಳು ಮತ್ತು ಕರಿಬೇವು ಎಲ್ಲ ತೊಗೊಂಡೇನ್ರಿ. ಈಗ ಶೇಂಗಾ ಮತ್ತು ಎಳ್ಳನ್ನು ಎಲ್ಲ ಹುರ್ಕೋಬೇಕಾಗ್ತತಿ. ಈಗ ನಾನು ಶೇಂಗಾ ಹುರ್ಕೊಳಕ್ತೇನೆ ಫಸ್ಟ್. ಈಗ ಕ್ಯಾಪ್ಸಿಕಮ್ಮ ಈಗ ಸೀಸನ್ ಇರೋದ್ರಿಂದ ಭಾಳ ಬೆಸ್ಟ್ ಬಂದಿರ್ತಾವ್ರಿ. ಅದಕ್ಕೆ ಈಗ ಸೀಸನ್ದಾಗ ತಿನ್ಬೇಕಂತೇಳಿ ಮಾಡಿ ತೋರ್ಸಾಕ್ತೀನಿ. ಅದಕ್ಕೆ ಎಳ್ಳನ್ನು ಚಟಪಟ ಅನ್ನುವಂಗೆ ಹುರ್ಕೋಬೇಕ್ರಿ. ಶೇಂಗಾ ಮಸ್ತಂಗೆ ಹುರ್ಕೋಬೇಕು. ಇವೆಲ್ಲ ಹುರಿದ ಒಂದ್ರಾಗ ತಗೊಳಕ್ತೇನೆ ನಾನು. ಕಾರೆಳ್ಳನ್ನು ಇದ್ರೊಳಗೆ ಹುರ್ಕೊಂಡೇನಿ. ಕಾರೆಳ್ಳು, ಶೇಂಗಾ ಮತ್ತು ಎಳ್ಳು ಇವನ್ನ ಮೂರನ್ನು ಹುರಿದ ನಾನು ಮಿಕ್ಸಿ ಜಾರಿಗೆ ಹಾಕಿ ಈಗ ಪುಡಿ ಮಾಡ್ಕೊಳಕ್ತೇನೆ ರೀ. ಈಗ ನೋಡಿರಿ, ಅದು ಸಣ್ಣ ಆಯ್ತು. ಪುಡಿಯನ್ನು ಮಿಕ್ಸಿ ಜಾರ್ನಾಗ ಹಾಕಿ ಪುಡಿ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳಕ್ತೇನೆ ನಾನು ಅದನ್ನ. ಈಗ ನೋಡಿರಿ, ಇದ್ರಾಗ ಪ್ಲೇಟ್ನಾಗ ಹಾಕ್ಕೊಳಕ್ತೇನೆ. ಮೆಣಸಿನ್ಕಾಯಿನೂ ಎಲ್ಲ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕಾರೆ ಅವನ್ನ. ಈಗ ಇದಕ್ಕೆ ನಾ ಒಂದಿಷ್ಟು ಕೊಬ್ಬರಿ ಹಾಕ್ಕೊಳಕ್ತೇನೆ ನಾ ಮಿಕ್ಸಿ ಜಾರಿಗೆ. ಅದೇನು ಪೌಡ್ರ್ ಮಾಡ್ಕೊಂಡಿದ್ನಲ್ರಿ, ಅದ ಮಿಕ್ಸಿ ಜಾರಿಗೆ ಸಣ್ಣಗೆ ಹೆಚ್ಚೆ ಹಸಿ ಕೊಬ್ಬರಿಯನ್ನು ಪೇಸ್ಟ್ ಮಾಡ್ಕೊಳಕ್ತೇನೆ. ಈಗ ಹಸಿ ಕೊಬ್ಬರಿ ಪೇಸ್ಟನ್ನು ಮಾಡ್ಕೊಂಡು ನಾನು ತೊಗೊಂಡೇನೆ ನೋಡಿರಿ. ಹಿಂಗೆ ಪೇಸ್ಟ್ ಆಗಿರ್ಬೇಕ್ರಿ ಅದು. ಇಲ್ಲೇ ನಾನು ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿರುವಂಥ ಕ್ಯಾಪ್ಸಿಕಮನ್ನು ಅದನ್ನ ನಡು ಹಿಂಗೆ ಕಟ್ ಮಾಡ್ಕೊಂಡು ಹುರ್ಕೊಳಕ್ತೇನೆ ರೀ. ಇವನ್ನ ಚಂದಂಗೆ ಕಲರ್ ಬರೋಂಗೆ ಹುರಿಬೇಕ್ರಿ. ಇದು ಮೆಣಸಿನ್ಕಾಯಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ಚಂದಂಗೆ. ಈಗ ನೋಡಿರಿ, ಇದಕ್ಕೆ ಎಣ್ಣೆ ಹಾಕಿ ಚಂದಂಗೆ ಹುರ್ಕೊಳಕ್ತಾನೆ ಇದನ್ನ ಮೆಣಸಿನ್ಕಾಯಿನ. ಇದು ಒಳ್ಳೆ ಪೋಷಕಾಂಶಗಳನ್ನ ಹೊಂದೈತ್ರಿ ಇದು. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡ್ತೈತೆ ರೀ. ಕ್ಯಾನ್ಸರ್ ತಡೆಗಟ್ಟುವಿಕೆ ಆಗಲಿ ಮತ್ತು ಕಣ್ಣಿನ ಆರೋಗ್ಯಕ್ಕಾಗಲಿ ಭಾಳ ಬೆಸ್ಟ್ ರೀ ಇದು. ಇದರೊಳಗೆ ಕೆಂಪು, ಹಳದಿ, ಹಸಿರು ಇವೆಲ್ಲ ಕಲರದ್ದು ಇವು ಮೆಣಸಿನ್ಕಾಯಿ ಸಿಗ್ತಾವ್ರಿ. ಈಗ ನೋಡಿರಿ, ಇದು ಹಿಂಗೆ ಆಗೈತಿದು. ಇವಕ್ಕೆಲ್ಲ ಕಲರ್ ಬರುವಂಗೆ ಹಿಂಗೆ ಕ್ಯಾಪ್ಸಿಕಮನ್ನು ಹುರ್ಕೋಬೇಕ್ರಿ. ಎಣ್ಣೆ ಒಳಗೆ ಹಾಕಿ ತಾಳಿಸ್ದಂಗೆ ಮಾಡ್ಬೇಕು ಅವನು. ಈಗ ನೋಡಿರಿ ಎಷ್ಟು ಚೆಂದಾಗ್ಯಾವು. ಇವನ್ನ ಒಂದು ಪ್ಲೇಟಲ್ಲೇ ನಾನು ಇದನ್ನ ತಗೊಳಕ್ತೇನೆ ರೀ. ಮತ್ತು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗ್ತತಿ ಇದು ಪ್ಯಾನ್ಯಾಗ. ಅದಕ್ಕೆ ನಾನು ಇವನ್ನೆಲ್ಲ ಹುರಿದಿದ್ದವನ್ನ ಇದಕ್ಕೆ ತಗೊಳಕತ್ತೇನೆ. ನೋಡಿರಿ ಎಷ್ಟು ಮಸ್ತ್ ಅದಾವೆ, ಎಷ್ಟು ಮಸ್ತ್ ಹುರಿದಾವು. ಈಗ ನಾ ಒಂದು ಪ್ಯಾನ್ಯಾಗ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಳಕತ್ತೇನೆ ರೀ. ಇದು ಮಧುಮೇಹ ನಿಯಂತ್ರಣ ಮತ್ತು ಹೃದಯದ ಆರೋಗ್ಯಕ್ಕೆ, ತೂಕ ನಿರ್ವಹಣೆ ಮಾಡೋಕ್ಕಾಗಲಿ, ಕಣ್ಣು ಮತ್ತು ಕರುಳಿನ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಕೊಲೆಸ್ಟ್ರಾಲ್ ನಿಯಂತ್ರಿಸಿ ರಕ್ತದ ಸಂಚಾರವನ್ನು ಸುಧಾರಿಸ್ತೈತೆ ರೀ. ಈಗ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳಕ್ತೇನೆ. ಸಾಸಿವೆ, ಜೀರಿಗೆ ಎಲ್ಲ ಚಟ್ಪಟದಿಂದ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳಕ್ತೇನೆ ರೀ. ಅದಕ್ಕೆ ಇವೆಲ್ಲನೂ ಚಂದಂಗೆ ನಾವು ಫ್ರೈ ಮಾಡ್ಬೇಕ್ರಿ. ನೋಡಿ ಈಗ ಎಷ್ಟು ಚಂದ ಹುರಿಯಾಕತ್ತವ್ರಿ ಇವು. ಹಿಂಗೆ ಎಲ್ಲ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳಕ್ತೇನೆ ನಾನು. ಕರಿಬೇವನು ಅದ್ರ ಈರುಳ್ಳಿ ಜೊತೆ ಹುರ್ಕೋಬೇಕ್ರಿ ಅದನ್ನ. ಇದನ್ನು ಎಲ್ಲನೂ ಚಂದಂಗೆ ಹುರ್ಕೊಂಡಿಂದ ನಾನು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿನೂ ಹಾಕ್ಕೊಳಕ್ತೇನೆ. ಈಗ ನೋಡಿರಿ, ಅರಿಶಿನ ಪುಡಿ ಹಾಕಿ ಎಲ್ಲ ಚಂದಂಗೆ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡಿರಿ, ಹೀಗೆಲ್ಲ ಆಗಿತ್ತು ಅದು. ಇಷ್ಟು ಚಂದಂಗೆ ಮಿಕ್ಸ್ ಆಗ್ಬೇಕ್ರಿ ಅದು. ಈಗ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳಕ್ತೇನೆ ಅದಕ್ಕೆ. ಎಲ್ಲನೂ ಹಾಕ್ಕೊಂಡು ಚಂದಂಗೆ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ. ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಇದು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನು ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಮಿಕ್ಸ್ ಆಗೈತೆ. ಆಮೇಲೆ ನಾನು ಇದಕ್ಕೆ ರುಬ್ಬಿಟ್ಕೊಂಡಂಥ ಕೊಬ್ಬರಿ ಇರ್ತೈತಲ್ರಿ ಪೇಸ್ಟ್, ಕೊಬ್ಬರಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳಕ್ತಾನೆ. ಒಗ್ಗರಣೆ ಒಳಗೆ ಸ್ವಲ್ಪ ಈಗ ಇದನ್ನು ಆರಿಸ್ಬೋದು ರೀ. ಅದು ಸ್ಟೋವ್ ಆರಿಸ್ಬಿಟ್ಟು ಇದನ್ನು ಹಾಕ್ಕೊಂಡ್ರೆ ನಡಿತೈತಿ. ಈಗ ನೋಡಿರಿ, ಇದೆಲ್ಲನೂ ಮಿಕ್ಸ್ ಆಗೈತಿ ಚಂದಂಗೆ. ಇದನ್ನು ಮಿಕ್ಸ್ ಆಗಿದ್ದನ್ನು ನಾನು ಇದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆ ಪೌಡ್ರನ್ನು ಇದನ್ನು ಎರಡನ್ನು ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಇದು ಒಗ್ಗರಣೆ ಆತ್ರಿ, ಅದು ಪೌಡ್ರ್ ಆಗಿರ್ತೈತಿ. ಎರಡೂ ಮಿಕ್ಸ್ ಆಗ್ಬೇಕು.
ಈಗ ನೋಡಿರಿ ಇದು ಚಂದಂಗೆ ಇವನ್ನ ಎರಡನ್ನು ಹುರಿದ ಪುಡಿ ಮತ್ತು ಇದನ್ನು ಎರಡನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೇನೆ ರೀ ನಾ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಖಾರನೂ ನಿಮ್ಮ ಟೇಸ್ಟ್ ಪ್ರಕಾರ ಖಾರ ಹಾಕೋರಿ, ಅಂದ್ರೆ ಅದು ಟೇಸ್ಟ್ ಬರ್ತೈತಿ. ಕ್ಯಾಪ್ಸಿಕಮ್ಮ ಅಷ್ಟು ಖಾರ ಇರಲ್ಲ, ಅದಕ್ಕೆ ನಾನು ಅದಕ್ಕೆ ಜಾಸ್ತಿ ಖಾರ ಹಾಕ್ಕೊಳಕ್ತೇನೆ ಒಂದು ಸ್ವಲ್ಪ. ಈಗ ಬೆಲ್ಲನೂ ಹಾಕ್ಬೇಕ್ರಿ, ಅದಕ್ಕೆ ಹುಳಿನೂ ಹಾಕ್ಬೇಕು. ಇದ್ರ ಪೇಸ್ಟ ಮತ್ತು ಇದು ಖಾರ ಉಪ್ಪು ಇದು ಪೌಡ್ರು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕೆ ಉಪ್ಪು ಖಾರ ಹಾಕಿ. ನೋಡಿರಿ ಇದು ಚೆಂದಂಗೆ ಇದೆಲ್ಲ ಕುಡ್ಕೊಳಂಗೆ ಮಿಕ್ಸ್, ಯಾಕಂದ್ರೆ ಸ್ಟಫಿಂಗ್ ಇರ್ತೈತಿ ಇದು, ಅದಕ್ಕೆ ಎಲ್ಲನೂ ಕುಡ್ಕೊಳಂಗೆ ಚೆಂದಂಗೆ ಮಿಕ್ಸ್ ಮಾಡಿ ಇದಕ್ಕೆ ಹುಣಸೆ ರಸವನ್ನು ಹಾಕೋಬೇಕ್ರಿ. ಬೆಲ್ಲನೂ ಹಾಕಿರ್ತೈತೆ ರೀ. ಈಗ ಹುಣಸೆ ರಸ ಹಾಕ್ಕೊಳಕ್ತಾನೆ. ಈ ಪೇಸ್ಟನ್ನು ಚೆಂದಂಗೆ ಮಾಡ್ಕೊಂಡ್ರೆ ನಮಗೆ ಗ್ರೇವಿ ಚೆಂದ ಬರ್ತೈತಿ ಮತ್ತು ಪಲ್ಯ ಟೇಸ್ಟ್ ಆಗಿರ್ತೈತೆ ಅದು. ಈಗ ನೋಡಿರಿ ಇದೆಲ್ಲ ಮಿಕ್ಸ್ ಆಗೈತಿ. ಇದನ್ನು ನಾನೇನು ಮಾಡ್ತೀನಂದ್ರೆ ಅವು ಚೆಂದಂಗೆ ಕೈಲಿ ಕಲಿಸಿ, ಈಗ ಯಾಕಂದರೆ ಎಲ್ಲನೂ ಕುಡ್ಕೋಬೇಕಲ್ರಿ, ಸ್ವಲ್ಪ ಹುಣಸೆ ರಸ ಹಾಕಿದ್ರಿಂತ ಅದು ಮೆತ್ತಗೆ ಚಲೋ ಆಗಿರ್ತೈತಿ. ಅದಕ್ಕೆ ಅದನ್ನು ಕೂಡಿಸಿ ಇದ್ರೊಳಗೆ ತುಂಬಬೇಕ್ರಿ. ಅದು ಈಗೆಲ್ಲ ಹುರಿದು ಇಟ್ಕೊಂಡಂಥ ಮೆಣಸಿನ್ಕಾಯಿ ಇರ್ತಾವಲ್ರಿ, ಅದ್ರೊಳಗೆ ಸ್ಟಫಿಂಗ್ ಮಾಡ್ಬೇಕದನ್ನ. ಈಗ ನೋಡಿರಿ ಎಲ್ಲ ಖಾರ ಉಪ್ಪು ಹುಳಿ ಎಲ್ಲ ಚೆಂದಂಗೆ ಹಾಕ್ಕೊಂಡ್ರಂದ್ರೆ ಈ ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಇದು ಸೀಸನ್ ವೈಸ್ ಸಿಗ್ತಿರ್ತಾವ್ರಿ ಇವು, ಅದಕ್ಕೆ ನೀವು ಸೀಸನ್ದಾಗ ಇದನ್ನು ಮಾಡಿ ತಿನ್ನೋದ್ರಿಂತ ಬಾಯಿ ಚಪ್ಪರ್ಸುವಂಗೆ ಟೇಸ್ಟ್ ಬರ್ತೈತೆ ರೀ ಇದು. ಈಗ ನೋಡಿರಿ ಭಾಳ ಭಾರಿ ಆಗಿರ್ತೈತಿ ಇದು, ಮಾಡಿ ನೋಡಿರಿ ನೀವು, ಮಸ್ತಾಗಿರ್ತೈತಿ. ಈಗ ಇದ್ರೊಳಗೆಲ್ಲ ನಾನು ಸ್ಟಫ್ ಮಾಡ್ಕೊಳಕ್ತೇನೆ. ಪ್ರತಿಯೊಂದ್ರಾಗೂ ಎಷ್ಟು ಹಿಡಿತೈತೆ ಅಷ್ಟು ತುಂಬಿ, ಮತ್ತು ಗ್ರೇವಿ ಇತ್ತಂದ್ರೆ ಅದನ್ನ ಮ್ಯಾಲೆ ಹಾಕೋಬೇಕಾಕತಿ. ಈಗ ನೋಡಿರಿ ಇದ್ರೊಳಗೆ ನಾನು ಎಲ್ಲನೂ ತುಂಬಿಟ್ಕೊಳಕ್ತೇನೆ. ಹಿಂಗೆ ಚೆಂದಂಗೆ ಅದ್ರೊಳಗೆ ತುಂಬಿಟ್ಕೋಬೇಕ್ರಿ. ಅವು ಮೆತ್ತಗೂ ಆಗಿರ್ತಾವೆ. ಈಗ ಎಲ್ಲ ಅವನ್ನ ಎಣ್ಣೆ ಹಾಕಿ ಫ್ರೈ ಮಾಡಿದ್ರಿಂತ ಅದಕ್ಕೆ ನಾನು ಇದಕ್ಕೊಂದು ಒಗ್ಗರಣೆ ಹಾಕೋಬೇಕ್ರಿ. ಈಗ ಮತ್ತೆ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ಈಗೆಲ್ಲನೂ ಹಾಕ್ಕೋಬೇಕ್ರಿ. ಮತ್ತು ಈರುಳ್ಳಿ ಹಾಕ್ಕೊಳ್ಳೋದು, ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದೇ ಅವನ್ನೆಲ್ಲ ಕ್ಯಾಪ್ಸಿಕಮ್ ಇದ್ರೊಳಗೆ ಇಟ್ಟು ಕುದಿಸ್ಬೇಕಾಗ್ತೈತೆ. ಅದಕ್ಕೆ ನಾನು ಅದಕ್ಕೆ ಕರಿಬೇವನ್ನು ಸ್ವಲ್ಪ ಹಾಕ್ಕೊಳಕ್ತೇನೆ ರೀ. ಕರಿಬೇವು ಇವನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಬೇಕ್ರಿ. ಇವನು ಚೆಂದಂಗೆ ನೀವು ಎಣ್ಣೆ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಹಾಕೇನಿ, ಯಾಕಂದ್ರೆ ಎಣ್ಣೆ ಹಾಕಿದ್ರಂತ ಇನ್ನೂ ಟೇಸ್ಟ್ ಬರ್ತೈತಿ ಇದು. ಈಗ ನೋಡಿರಿ ಇವಕ್ಕೆಲ್ಲನೂ ಎಣ್ಣೆಗೆ ಕರೆದನ್ನು ನಾನು ಇದನ್ನು ಮಾಡೀನಿ. ಇವನ್ನೆಲ್ಲ ತುಂಬಿದ್ದನ್ನು ಅವಕ್ಕೆ ಹಾಕ್ಕೊಳಕತ್ತೇನೆ ರೀ. ತುಂಬಿದ್ದು ಅದಾವಲ್ಲ ಇವನ್ನ ಹಾಕ್ಕೊಳ್ಬೇಕು ನೋಡಿರಿ. ಈ ಪ್ಯಾನಲ್ಲೇ ಹಾಕ್ಕೊಳಕ್ತಾನೆ. ಈ ಪ್ಯಾನ್ನಾಗೂ ಒಗ್ಗರಣೆ ಹಾಕಿಟ್ಟಿವ್ರೆ. ಈಗ ಇದನ್ನು ಎಲ್ಲ ಹಾಕ್ಕೊಂಡು ಚೆಂದಂಗೆ ಇದ್ರೊಳಗೆ ಹೀಗೆಲ್ಲ ಇಟ್ಕೋತ ಬರ್ಬೇಕ್ರಿ. ಅವನು ಒಂದೊಂದಾಗಿ ಪ್ಯಾನ್ನಾಗ ಇಡ್ಬೇಕು ಅವನು, ಯಾಕಂದ್ರೆ ತುಂಬಿರ್ತೈತಿ ನೋಡಿ ಇಟ್ಕೋಬೇಕು. ಅವನು ಎಲ್ಲ ಹಿಂಗೆ ತೆಳ್ಳಗೆ ಇಟ್ಕೋಬೇಕ್ರಿ. ಇಟ್ಕೊಂಡು ಅದಕ್ಕೆ ಗ್ರೇವಿ ಇರ್ತೈತಲ್ಲ ಅದನ್ನು ಅಷ್ಟು ಗ್ರೇವಿನೂ ಅದಕ್ಕೆ ಮ್ಯಾಲೆ ಹಾಕಿಬಿಡ್ಬೇಕು. ಅದನ್ನು ಅಷ್ಟು ಮ್ಯಾಲಿಂದ ಗ್ರೇವಿ ಹಾಕಿ ಒಂದು ಸ್ವಲ್ಪ ನಮಗೆ ಅದಕ್ಕೆ ಕುದಿಯೋಕ್ಕೆ ನೀರು ಹಾಕಬೇಕಾಕತಿ. ಈಗ ಒಂದು ಕಪ್ನಷ್ಟು ನೀರು ತೊಗೊಂಡು ನಾನು ಅದಕ್ಕೆ ಹಾಕ್ತೀನಿ. ಅದೆಲ್ಲ ಮ್ಯಾಲೆ ಬರ್ಬೇಕು ನೋಡಿರಿ ನೀರು, ಮೆಣಸಿನ್ಕಾಯಿ ಮ್ಯಾಲೆ ಬರ್ಬೇಕು. ಅಷ್ಟು ನೀರು ಹಾಕಿದ್ರೆ ಅದು ಗ್ರೇವಿ ಅದು ಎಲ್ಲ ಕುದ್ದು ಬಿಡ್ತೈತೆ ಅದು. ಈಗ ನೋಡಿರಿ ಇದೆಲ್ಲ ಹಾಕೈತೆ. ಈಗ ಒಂದು ಸ್ವಲ್ಪ ನಾನು ಇದನ್ನೆಲ್ಲ ಹಿಂಗೆ ಮಾಡಿ ಮುಚ್ಚಿಡ್ತೀನಿ. ಇದನ್ನು ಈಗ ಗ್ರೇವಿನೂ ಹಾಕೈತೆ, ಇದನ್ನು ಹಾಕೈತೆ, ನೀರೂ ಹಾಕೈತ್ರಿ. ಈಗ ಪಲ್ಯ ಕುದೀತೈತೆ ಅದು. ಅದಕ್ಕೆ ನಾನು ಈಗ ಮ್ಯಾಲೆ ಮುಚ್ಚಿಟ್ಟು ಬಿಡ್ತೀನಿ. ಒಂದು 5 ನಿಮಿಷ ಕುದ್ರೆ ಅದು ಬೆಸ್ಟ್ ಆಗಿರ್ತೈತೆ ರೀ. ಈಗ ಪೂರ್ತಿಯಾಗಿ ಅದು ಪಲ್ಯ ಕುದಿಯಾಕತ್ತೈತಿ. ಇನ್ನೊಂದು ಸ್ವಲ್ಪ ನಾನು ಮುಚ್ಚಿಟ್ನೆ ಅಂದ್ರೆ ಅದು ಕುದ್ದಿರ್ತೈತೆ ರೀ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನಾನು ಆ ಪಲ್ಯನ ಮುಚ್ಚಿಡ್ತೀನಿ. ಈಗ ಎಲ್ಲ ಪೂರ್ತಿಯಾಗಿ ಪಲ್ಯ ಕುದ್ದೈತಿ. ಇದನ್ನ ನಿಮಗೆ ತೋರಿಸ್ತೀನಿ ನೋಡಿರಿ. ಈಗೆಲ್ಲ ಕುದ್ದಾಗೈತಿ ಇದು. ಈಗ ಇನ್ನೊಂದು ಸ್ವಲ್ಪ 1-2 ಮಿನಿಟಿಗೆ ಅದನ್ನ ಆಫ್ ಮಾಡಿ ಮುಗಿಸ್ಬಿಡ್ಬೇಕ್ರಿ. ಅದು ಪಲ್ಯ ಆಗಿಬಿಟ್ಟಿರ್ತೈತೆ ಅದೆಲ್ಲ. ಈಗ ಇನ್ನೊಂದು ಚೂರು ಇನ್ನೊಂದು 5 ನಿಮಿಷ ನಾನು ಅದನ್ನ ಮುಚ್ಚಿಟ್ಟು ತೆಗೆದುಬಿಡ್ತೀನಿ ರೀ. ನೋಡಿರಿ ಈಗ ಪೂರ್ತಿಯಾಗಿ ಪಲ್ಯ ರೆಡಿ ಆಗೈತಿ. ಈಗ ಗ್ರೇವಿನೂ ಚೆಂದ ಬಂದಿರ್ತೈತಿ ನೋಡಿರಿ. ಇದೆಲ್ಲನೂ ಈಗ ಪಲ್ಯ ಸರ್ವ್ ಮಾಡೋದು ನಾನು ತೋರ್ಸಾಕ್ತಾನೆ. ಎಷ್ಟು ಮಸ್ತಾಗಿರ್ತೈತೆ ಅಂದರೆ ಇದ್ರೊಳಗೆ ಖಾರ ಉಪ್ಪು ಗ್ರೇವಿ ಎಲ್ಲ ಇರೋದ್ರಿಂತ ಭಾಳ ಟೇಸ್ಟ್ ಬರ್ತೈತೆ ಇದು. ನೋಡಿರಿ ಇದಕ್ಕೆಲ್ಲ ಹಾಕಿ ತೋರ್ಸಾಕ್ತಾನೆ. ಇದ್ರಾಗ ಒಳ್ಳೆ ಕಂಟೆಂಟ್ಸ್ ಇರೋದ್ರಿಂತ
ಸೀಸನ್ ವೈಸ್ ಇರೋದ್ರಿಂತ ಈ ಮೆಣಸಿನ್ಕಾಯಿ ಬೆಸ್ಟ್ ಸಿಗುತ್ತವ್ರಿ ಈಗ. ಅದಕ್ಕೆ ನೀವು ಇದೇ ಥರ ಮಾಡಿ ನೋಡ್ರಿ, ಮಸ್ತಾಗಿರ್ತೈತೆ ರೀ ಇದು. ಇದನ್ನು ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಅನ್ನಕ್ಕೆ ಹಾಕೋಬೋದು ನೋಡ್ರಿ. ಈಗ ಇದು ಪಲ್ಯ ನಾನು ಎಲ್ಲ ಸರ್ವ್ ಮಾಡಿ ನಿಮಗೆ ತೋರ್ಸಾಕತ್ತೇನೆ. ಇದು ಎಲ್ಲ ಚೆಂದಂಗೆ ಕುದಿಸಿ ನೀವು ಮಾಡಿ ನೋಡ್ರಿ.